welcome and you love what we do. Sem family, yes, so glad it's you. ಹಲೋ ಎವ್ರಿಬಡಿ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಾವು ಇವತ್ತೇನು ಮಾಡ್ತೀವಿ ಅಂದರೆ ಒಂದು ಸಣ್ಣ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿದ್ದೀವಿ. ಹೌದು, ನಾವು ಇವತ್ತು ಗ್ರೇವಿ ಥರ ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ನೋಡೋಣ ಗೈಸ್ ಹೆಂಗೆ ಬರುತ್ತಂತ. ರೆಸಿಪಿ ತೋರಿಸ್ತೀವಿ ನೋಡಿ ನಿಮಗೆ. ತೊಗೊಂಡಿರೋದು ಒಂದು 400 to 500 ಗ್ರಾಮ್ ಚಿಕನ್, ಆನಿಯನ್, ಕೊರಿಯಾಂಡರ್, ಮತ್ತು ಗ್ರೀನ್ ಚಿಲ್ಲೀಸ್, ಸಾಲ್ಟ್, ಜಿಂಜರ್, ಮತ್ತು ಅರಿಶಿನ ಪುಡಿ ಮತ್ತು ಗಾರ್ಲಿಕ್. ಸೊ ಏನು ಮಾಡಬೇಕಂದ್ರೆ ಫಸ್ಟು ನಾವು ಜಾರಲ್ಲಿ ಗ್ರೈಂಡ್ ಮಾಡೋಕ್ಕೆ ತಯಾರಾಗಬೇಕು. ತೋರಿಸ್ತೀನಿ ಗೈಸ್. ಸೊ ಗೈಸ್, ಕೊರಿಯಾಂಡರು, ಗಾರ್ಲಿಕ್ಕು, ಗ್ರೀನ್ ಚಿಲ್ಲೀಸ್ ಮತ್ತು ಕ್ಯಾಶ್ಯೂಸ್ ಸ್ವಲ್ಪ ಒಂದು 5 to 6 ಕ್ಯಾಶ್ಯೂಸ್ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ತೋರಿಸ್ತೀನಿ ನಿಮಗೆ ಹೆಂಗಂತ. ಸೊ ಗೈಸ್, ಗ್ರೈಂಡ್ ಮಾಡ್ತಾ ಇದ್ದೀವಿ. ವಾಟರ್ ಹಾಕಿ ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಬೇಕು. ಐ ಥಿಂಕ್ ಇನ್ನೂ ಸ್ವಲ್ಪ ಮಾಡ್ಬೇಕು ಅನ್ನಿಸ್ತಿದೆ. ವಿಲ್ ಡೂ ಹಾಗೆ. ನೋಡಿ ಗೈಸ್, ಎಷ್ಟು ಹಾಕಬೇಕು, ನಮ್ಮ ಡ್ಯಾಡಿಗೆ ಎಷ್ಟು ಹಾಕಬೇಕು, ನಿಮಗೆ ಖಾರ ಎಷ್ಟು ಬೇಕೋ ಅದು ತಕ್ಕಂಗೆ ನೀವು ಮಾಡ್ಕೊಬೋದು ಗೈಸ್. ಗ್ರೀನ್ ಚಿಲ್ಲೀಸ್ ಎಷ್ಟು ಬೇಕೋ ಆ್ಯಡ್ ಮಾಡ್ಕೊಬೋದು. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ, ಸೊ ಅದು ತಕ್ಕಂಗೆ. ಸೊ ನನಗೆ ಖಾರ ಅಂದರೆ ತುಂಬಾ ಇಷ್ಟ ಗೈಸ್. ಸೊ ನೋಡೋಣ ಹೆಂಗಿದೆ ಅಂತ. ಹುಷಾರು, ಬಟ್ಟೆ ಮೇಡಾಗೋದು ಇನ್ನೂ ಮಾಡ್ಬೇಕನ್ಸುತ್ತೆ. ನೋ ಅದ್ಯಾ, ದಿಸ್ ಇಸ್ ಫೈನ್. ಐ ಥಿಂಕ್ ದಿಸ್ ಇಸ್ ಫೈನ್. ಓಕೆ ಗೈಸ್, ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಇವಾಗ. ಮೀನ್ಸ್ ನಾವು ಹಾಕಿದ ಮಸಾಲ ಜೊತೆ ಮ್ಯಾರಿನೇಟ್ ಮಾಡಬೇಕು. ನೋಡಿ ಚಿಕನ್ ಇಷ್ಟು ತೊಗೊಂಡಿದ್ದೀವಿ. ಈ ಮಸಾಲ ಹಿಂಗೆ ಬಂದಿದೆ. ಸೊ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ. ಗ್ರೀನ್ ಮಸಾಲ ಮಾಡಬೇಕಂತ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಬೋದು. ಮತ್ತು ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಅಲ್ಲೂ ಸಾಲ್ಟ್ ಆ್ಯಡ್ ಮಾಡಬೇಕಲ್ವ. ಸೊ ಸ್ವಲ್ಪ ಇಲ್ಲಿಗೆ ಟೇಸ್ಟಿಗೆ ಒಂಚೂರು ಮ್ಯಾರಿನೇಟ್ ಮಾಡೋಕ್ಕೆ ಹೀಗೆ ಮಿಕ್ಸ್ ಮಾಡಿದ್ದೀವಿ. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 1/2 hour ಅದನ್ನ ಬಿಡಬೇಕು. 1/2 hour ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ. ಅಂಟಿಲ್ ದನ್ ವಿಲ್ ಸಿ, ವಿಲ್ ವೈಟ್ ಗೈಸ್. ಮತ್ತೆ ಅದ್ಯಾ ಏನು ಅನ್ನಿಸ್ತು? ನನಗೆ ಚೆನ್ನಾಗಿ ಚಿಕನ್ ಎಮ್ಮಿಯಾಗಿ ಬರುತ್ತಾ ಇಲ್ವಾ? ಎಮ್ಮೆಗೆ ಬರುತ್ತೆ. ಚಿಕನ್ ಎಮ್ಮಿಯಾಗಿ ಬರುತ್ತೆ. ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ಖಂಡಿತ ಚೆನ್ನಾಗಿ ಬರುತ್ತೆ. ಆಮೇಲೆ ಗೈಸ್, ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ. ಸೊ ಬರುತ್ತೆ ಅಂದ್ಕೊಂಡಿರ್ತೀವಿ. ಸೊ ಲೆಟ್ಸ್ ಸಿ. ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ಆದ್ಯ ಹೋಮ್ವರ್ಕ್ ಬಂದು ಮುಗಿಸ್ತಾ ಇರೋದು. ಮ್ಯಾಥ್ಸ್ ಹೋಮ್ವರ್ಕ್. ನಾವು ಮ್ಯಾರಿನೇಟ್ ಮಾಡಿದ 1/2 hour ಆಗಿದೆ ಟೈಮು. ಸೊ ಬನ್ನಿ ನೋಡೋಣ ಇವಾಗ ಏನು ಮಾಡಬೇಕಂತ. ಸ್ಟವಲ್ಲಿ ಆಯಿಲ್ ಇಟ್ಕೊಂಡಿದ್ದೀವಿ. ಸೊ ಆಯಿಲ್ಗೆ ಸ್ವಲ್ಪ ಆನಿಯನ್ ಹಾಕಬೇಕು. ಚಟಪಟ ಅನಿಸುತ್ತೆ ಗೈಸ್. ಚಟಪಟ ಅಂತ ಸೌಂಡ್ ಮಾಡ್ತಿದೆ. ಸೊ ಆನಿಯನ್ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಗೈಸ್. ಹೌದು, ಆನಿಯನ್ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ ಮ್ಯಾರಿನೇಟ್ ಮಾಡಿದ್ದು ಹಿಂಗಿದೆ. ಇವಾಗ ಆನಿಯನ್ ರೋಸ್ಟ್ ಮಾಡ್ಕೊಂಡು ಮತ್ತೆ ಏನಂತ ತೋರಿಸ್ತೀವಿ. So now mix mala? Yes, you can do.
ಸ್ವಲ್ಪ ಬ್ರೌನಿಷಾಗಿ ಬರೋ ತನಕ ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಮತ್ತೆ ಚಿಕನ್ ಹಾಕಬೇಕು. ಲೀವ್ಸ್ ಹಾಕ್ಕೊಂಡಿದ್ದೀವಿ ಆನಿಯನ್ಸ್ ಜೊತೆಗೆ. ಸೊ ಸ್ವಲ್ಪ ಒಂದು 5 ಮಿನಿಟ್ಸ್ ಚೆನ್ನಾಗಿ ಅದು ಬಾಯ್ಲ್ ಆಗಿ ಆ ರಾನೆಸ್ ಅದ್ರದ್ದು ಸ್ಮೆಲ್ ಹೋಗಿದ ಮೇಲೆ ಚಿಕನ್ ಹಾಕಬೇಕು. ಸೊ ಮ್ಯಾರಿನೇಟ್ ಮಾಡಿ ಚಿಕನ್ ಹಾಕ್ತಾಯಿದ್ದೀನಿ. ಸೊ ಅದೆಯಾ ಸ್ಮೆಲ್ ಬರ್ತಾ ಇದೆಯಾ? ರಾ ಸ್ಮೆಲ್ ಬರ್ತಾ ಇದೆ. ಹೌದು. ಅಯ್ಯೋ ಆಯಿಲ್ ಬೇಕಿದೆ. ಸೊ ಇದಕ್ಕೆ ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಬೇಕು ಕೈ. ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊತಾ ಇದ್ವಿ ಮಸಾಲ ಸಮೇತ. ಟೇಸ್ಟ್ ಬೇಕಂತೆ. ಸೊ ನನಗೆ ಜಾಸ್ತಿ ಇಷ್ಟ. ಚೆನ್ನಾಗಿದೆ. ಓಕೆ, ಸೊ ನೀರು ಹಾಕಿದ್ದೀವಿ ಗೈಸ್. ಸ್ವಲ್ಪ ಚಿಕನ್ ಬಾಯ್ಲ್ ಆಗೋಕ್ಕೆ ಟೈಮ್ ಆಗುತ್ತೆ. ಖಾರ ಬೇಕು. ಸೊ ಗೈಸ್ ನೋಡಿ, ಚಿಕನ್ ಫ್ರೈ ರೆಡಿಯಾಗಿದೆ. ಎಮ್ಮಿ ಅನ್ನಿಸ್ತಾ ಇದೆ. ಟೇಸ್ಟ್ ಮಾಡೋಣ ಗೈಸ್. ಗೈಸ್ ಸಾಧ್ಯಾಗೆ ಟೇಸ್ಟ್ ಕೊಡ್ತಾ ಇದ್ದೀನಿ. ಸಾಕು. ಓಕೆ, ಸೊ ಟೇಸ್ಟ್ ಮಾಡ್ತೀನಿ ನಾನು. ಸೂಪರ್. ಸೊ ಒಂದು ಸ್ವಲ್ಪ ಸ್ಪೈಸಿನೂ ಇದೆ ಆ್ಯಂಡ್ ಒಂದು ಸ್ವಲ್ಪ ಸ್ವೀಟು ಇದೆ. ಗುಡ್, ಇಟ್ ಈಸ್ ನೈಸ್. ಓಕೆ ಗೈಸ್, ನೀವು ಈ ಥರ ಚಿಕನ್ ಫ್ರೈನ ಟ್ರೈ ಮಾಡಿ ಮನೇಲಿ, ಎಂಜಾಯ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.